ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಲೋನ್ ಆರ್ಟಿಸ್ಟ್. ಓಕೆ ಗೈಸ್, ಇವತ್ತು ನಾನು ವ್ಲಾಗ್ನ ಮನೇಲಿ ಮಾಡ್ತಾ ಇದ್ದೀನಿ. ಏನಂತ ಅಂದರೆ ನಮಗೆ ಸ್ಟಡಿ ಹಾಲಿಡೇಸ್ ಕೊಟ್ಟವ್ರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಮನೇಲಿ ಮಾಡೋಕೆ ಇನ್ನೇನು ಕೆಲಸ ಇರಲ್ಲ. ಅದು ಸ್ಟಡಿ ಹಾಲಿಡೇಸ್ ಕೊಡೋದು, ಸ್ಟಡಿಗೆ ಹಾಲಿಡೇಸ್ ಕೊಡಿ ಅಂತ. ಅದಕ್ಕೆ ನಾನು ಸ್ಟಡಿ ಕ್ಲೀನಾಗಿ ಹಾಲಿಡೇಸ್ ಕೊಟ್ಟಿದ್ದೀನಿ. ಇವತ್ತು ಮನೇಲಿರೋದ್ರಿಂದ ನಮ್ಮ ಮಮ್ಮಿಯವರು ನನಗೆ ಕೆಲಸ ಕೊಟ್ಟಿದ್ದರು. ಸಾಂಬಾರು ಮಾಡೋಕ್ಕೆ ಸೊಪ್ಪೆಲ್ಲ ತೊಳೆದಿಡು ಅಂತ. ನೋಡಿದೆ, ಅದರಲ್ಲಿ ಸಬಾಕ್ಸಿ ಸೊಪ್ಪು ಜಾಸ್ತಿ ಇತ್ತು ಗೈಸ್. ಅದಕ್ಕೇ ಐಡಿಯಾ ಬಂತು ಇವತ್ತು ವಡೆ ಮಾಡೋಣ ಅಂತ. ನಾನು ತಿನ್ನೋದು ಒಂದೇ ವಡೆ, ಒಂದು ಇಲ್ಲ ಎರಡು ಅಷ್ಟೇ. ತಿನ್ನಬೇಕು ಅಂತ ಮನ್ಸಿಗೆ ಬಂದರೆ ಆ ಟೈಮಲ್ಲಿ ಅಲ್ಲಿ ಇದ್ಬಿಡ್ಬೇಕು ನನಗೆ ತಿನ್ನೋಕ್ಕೆ ಅಷ್ಟೇ ಗೈಸ್. ಇವಾಗ ಟೈಮ್ ಆಲ್ರೆಡಿ 5 ಆಗೈತೆ. ನಮ್ಮಮ್ಮ ಬರೋ ಟೈಮ್ ಆಯಿತು. ಸೊಪ್ಪೆಲ್ಲ ತೊಳೆದಿಟ್ಟಿದ್ದೀನಿ. ಅವ್ರು ಬರೋ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಹಚ್ಚಿಟ್ಬಿಟ್ಟು ನಮ್ಮಮ್ಮ ಬಂದಿದ ತಕ್ಷಣ ಅಮ್ಮ ವಡೆ ಅಂತೀನಿ. ನಮ್ಮಮ್ಮನ ರಿಯಾಕ್ಷನ್ ನೋಡ್ಕೊಳ್ರಿ. ಏನು ಇವಳು ಅಪರೂಪಕ್ಕೆ ಕೇಳ್ತಾವಳಲ್ಲ ಅಂತ ಯಾವ ರೇಂಜಿಗೆ ರಿಯಾಕ್ಷನ್ ಕೊಡ್ತಾರೆ ಅಂತ ತೋರಿಸ್ತೀನಿ ಗೈಸ್, ನೋಡ್ಕೊಂಬನ್ನಿ. ಇವಾಗ ಅಮ್ಮ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ರೆಡಿ ಮಾಡೋಣ ಬನ್ನಿ ಗೈಸ್. ಬೇಕು ಅಂತ ಬಂದಿದ್ದೀನಿ, ಬಟ್ ಎಷ್ಟು ಹಾಕಬೇಕು ಕ್ವಾಂಟಿಟಿ ಎಲ್ಲ ನನಗೆ ನಿಜವಾಗ್ಲೂ ಏನಕ್ಕೂ ಕ್ವಾಂಟಿಟಿಗಳು ಹಾಕಕ್ಕೆ ಬರೋಲ್ಲ. ಐ ಥಿಂಕ್ ನಾನು ಸೊಪ್ಪನ್ನ ಸ್ವಲ್ಪ ತಗೊಂಡಿದ್ದೀನಿ, ಸಾಕಾಗುತ್ತೆ ಅನಿಸುತ್ತೆ, ಎಷ್ಟು ಗೊತ್ತಿಲ್ಲ. ಈರುಳ್ಳಿ ಎಲ್ಲ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ. ನಮ್ಮ ಅಜ್ಜಿಯವರೇ, ಅಜ್ಜಿನ ಕೇಳ್ಕೊಂಡು ಮಾಡೋಣ ಗೈಸ್. ಈರುಳ್ಳಿ ಎಷ್ಟು ಹಾಕ್ಲಿ? 3-4 ಹಾಕ್ಲಾ? ಅಷ್ಟು ಸೊಪ್ಪು 4 ಈರುಳ್ಳಿನಾ? ಅಷ್ಟೇ, ಇನ್ನೇನು ಹಚ್ಬೇಕು? ಹಸಿರು ಮೆಣಸಿನ್ಕಾಯಿ ಹಚ್ಚಲ, ಖಾರದ ಪುಡಿ ಹಾಕೋಣ? ಈ ನನ್ನ ಮಕ್ಕಳು ಒಂದೊಂದಲ್ಲ ಅಭಿ ಹಾಯ್ ಮಾಡ, ಅವಳಾಗಲ್ಲ ಹಾಕ್ತೀನಿಲೇ. ಹಾಯ್, ಏನು ಆಟ ಸಾಮಾನು ಇಟ್ಕೊಂಡಿದ್ದಿ? ನಂಗೊಂದ್ಸಲ ಕೊಡ. ನನಗೆ ಕೊಡ. ಮೇಳ ಮಾಡ್ಕೊಂಡು ಮತ್ತೆ ಅಂತ ಕರ್ಕೊಂಬೋಗೋ, ಮೇಳ ಮಾಡ್ಕೊಂಡು. ಗೈಸ್, ನಮ್ಮ ಅಜ್ಜಿ ಹೇಳ್ತಾ ಇರೋದು ಇದನ್ನ ಊದ್ಕೊಂಡು ಹೋಗಿ ಅವ್ರ ಅತ್ತೆ ನಮ್ಮಮ್ಮನ ಕರ್ಕೊಂಬ ಅಂತ. ಕೊಡ ಇಲ್ಲಿ, ನಾನೊಂದ್ಸಲ ಊದ್ಕೊಡ್ತೀನಿ, ಕೊಡು. ನನಗೆ ಕೊಡಲ್ಲ ಅಂತಿ. ಕೈ ಸ್ವಲ್ಪ ಬತ್ತನೇ ಇಲ್ಲ ನಾನು ಓದಿದ್ರೆ. ಓಕೆ ಬಾಸ್, ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆಯ್ ಮಾಡು, ಆಯ್ ಮಾಡು, ವ್ಲಾಗಲ್ಲಿ ಹಾಕ್ತೀನಿ. ಆಯ್ ಮಾಡು, ಆಯ್ ಮಾಡು, ವ್ಲಾಗಲ್ಲಿ ಹಾಕ್ತೀನಿ. ಆಯ್ ಮಾಡು, ಆಯ್ ಮಾಡು, ವ್ಲಾಗಲ್ಲಿ ಹಾಕ್ತೀನಿ. ಆಯ್ ಮಾಡು, ಆಯ್ ಆಯ್ ಮಾಡು, ಆಯ್ ಆಯ್ ಮಾಡು, ಮಾಡು ಆಯ್. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಗೈಸ್, ಈಗ ನಮ್ಮ ಅಜ್ಜಿ ಹೇಳಿರೋ ಪ್ರಕಾರ ಇಷ್ಟು ಸೊಪ್ಪು 4 ಈರುಳ್ಳಿ ತೋರಿಸ್ತೀನಿ ನೋಡ್ರಿ. ಇಷ್ಟು ಇವಾಗ ಈಗ ಅಂದಿದ ತಕ್ಷಣ ಬರಬೇಕು, ಗೊತ್ತಾಯಿಲ್ಲ, ಈಗ ಬರುತ್ತೆ ನೋಡಿ. ಈರುಳ್ಳಿ ಮತ್ತು ಸೊಪ್ಪು ಕಟ್ ಮಾಡಿದಾಯಿತು. ನೆಕ್ಸ್ಟ್ ಏನು ಹಾಕ್ಬೇಕು ನೋಡೋಣ. ಸಾರಿಗೆ ಹಂಗೆ ಸಣ್ಣ ಕಟ್ ಮಾಡಿಬಿಡು, ಬಂದು ಕಾಳು ಹಾಕಿ ಬೇಯಿಸ್ಕೊಂತಾರೆ. ನಮ್ಮ ಅಜ್ಜಿ ಹಂಗೆ ಸಾಂಬಾರ್ಗೂ ಕಟ್ ಮಾಡಿಬಿಡು ಅಂತವ್ರೆ. ಒಂದು ಮಾಡಕ್ಕೆ ಬಂದು ಅದೇ 2 ಆಗಬೇಕು. ಅವಳು ಬಂದು ತಿರ್ಸುತ್ತಾಳೆ, ಹಾಕಬೇಕು. ಬನ್ನಿ, ನಾವು ಕೂತಿದ್ದ ಅಷ್ಟಕ್ಕೆ. ಗೈಸ್, ಇವತ್ತು ನಮ್ಮಮ್ಮ ಬಂದು ನೋಡಿದ ತಕ್ಷಣ ಶಾಕ್ ಆಗ್ಬಿಡ್ಬೇಕು. ಏನು ಇಷ್ಟೊಂದು ಕೆಲಸ ಮಾಡ್ಬಿಟ್ಟವಳೆ ಅಂತ. ಬ್ಯಾಡ್ ಲಕ್. ಇವತ್ತೇ ನಮ್ಮಮ್ಮ ಇನ್ನೂ ಬಂದಿಲ್ಲ, ಲೇಟಾಗಿ ಬತ್ತೈತೆ. ಬಸ್ ಏನೋ ಮಿಸ್ ಆಯ್ತಂತೆ, ಲೇಟಾಗಿ ಬತ್ತವ್ರೆ. ಗೊತ್ತಿಲ್ಲ, ಏನೋ ಬಂದಮೇಲೆ ಮಾಡಬೇಕು. ಬಟ್ ಏನು ಗೊತ್ತಾಗುತ್ತೆ, ನಮ್ಮಮ್ಮ ಫುಲ್ ಖುಷಿ ಆಗ್ಬಿಡ್ಬೇಕು. ಯಾಕಂದರೆ ಈ ಕಡೆ ಕಡಲೆಕಾಯಿ ಸಿಕ್ಕಿದ್ದೀನಿ, ಇಲ್ಲಿ ಸಾಂಬಾರು ಮಾಡೋಕ್ಕೆ ಸೊಪ್ಪು ಮತ್ತು ಕಾಳನ್ನ ಕುಗ್ಗಿಸ್ತಾ ಇದ್ದೀನಿ. ಒಗ್ಗರಣೆ ಮಾಡೋಕ್ಕೆ, ಸಾಂಬಾರು ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಹಚ್ಚಿಟ್ಟಿದ್ದೀನಿ. ಒಡೆಗೆ ಕೂಡ ಎಲ್ಲ ರೆಡಿ ಮಾಡಿದ್ದೀನಿ. ಹಸಿಟ್ಟು ಹಾಕಿ ಎಷ್ಟು ಹಾಕ್ಬೇಕಂತ ಗೊತ್ತಿಲ್ಲ, ಸೊ ಹಂಗೆ ಬಿಟ್ಟಿದ್ದೀನಿ. ಇನ್ನೇನಿಲ್ಲ, ಈಗ ಸಾಂಬಾರಿಗೆ ಇಕ್ಕಿ ಒಡೆ ಕರೆದು ಅದಾದ್ಮೇಲೆ ಮುದ್ದೆ ಅನ್ನ ಮಾಡಿಬಿಟ್ರೆ ಇವತ್ತಿನ ಅಡುಗೆ ಮುಗ್ದೋಯ್ತು ಗೈಸ್, ಮುಗ್ದೋಯ್ತು. ನೋಡ್ರಿ, ನಾನು ಎಷ್ಟು ಕೆಲಸ ಮಾಡ್ತೀನಿ. ನಾನು ನೋಡ್ಬಿಟ್ಟು ಕಲಿಬೇಕು, ನೀವೆಲ್ಲ ಕಲಿಬೇಕು. ಅಮ್ಮ ಬಂದರು, ಡ್ರೆಸ್ ಚೇಂಜ್ ಮಾಡ್ಬಿಟ್ಟು ಅಡುಗೆ ಮನೆಗೆ ಎಂಟ್ರಿ ಕೊಡ್ತಾರೆ. ಆಮೇಲೆ ಮಾತಾಡೋಣ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೇನು ಮಾಡಿದ್ದೀಯಮ್ಮ? ಸೊಪ್ಪಲ್ಲಿ ಇಕ್ಕಿದ್ದಿ. ಆಗಿರೋದು ನೋಡ್ಬೇಕು ಫಸ್ಟು, ಆಗ್ದಲ್ಲೇ ಇರೋದನ್ನೆಲ್ಲ. ಅಮ್ಮ ವಡೆ ಮಾಡೋಣ. ಅಮ್ಮ ವಡೆ ಬೇಕು ನನಗೆ ಇವತ್ತು. ಆಯ್ತಮ್ಮ, ಓಕೆ.
ಏನು ಹೇಳ್ತೀಯ ನಾನು ಒಡೆ ಕೇಳ್ತಾ ಇರೋದಕ್ಕೆ? ಚೆನ್ನಾಗಿ ಗುಡ್ ಅಂತ ನೀನು ತಿನ್ನೋದು ಹೆಚ್ಚು ನಾನು ಮಾಡೋದು ಹೆಚ್ಚು ಸದ್ಯಕ್ಕೆ ಬಾಯಿ ಬಿಟ್ಟು ಕೇಳ್ತೀಯಲ್ಲ. ಇದೇ ಡೈಲಾಗ್ ಹೊಡಿಯೋದು ನಮ್ಮಮ್ಮ. ಅಷ್ಟು ತಿನ್ಬಿಡು ಮಾಡಿ ಕಡಲೆ ಹಿಟ್ಟು ಅಷ್ಟು ತಿನ್ಬಿಡಂತೆ. ಇದು ಆಕ್ಚುಲಿ ಚೆನ್ನಾಗಿರೋ ಕಡಲೆ ಸಿಟಿ ಲೈ ತೆಗ್ದಿಕ್ಕಿದ್ದೀನಿ ಗೈಸ್. ಕಾಯಿ ಹೊಡ್ಕೊಂಬ ಅಂತ ಕಳಿಸಿದ್ದು, ಹೊಡ್ಕೊಂಬಂದೆ. ಹಿಂಗೆ ಬಂದೈತೆ, ಚೆನ್ನಾಗೇ ಬಂತು. ನೀರು ಕುಡಿಬೇಕು ಅಂತ ಆಸೆಯಿಂದ ಹೋದೆ ಗೈಸ್. ನೀರೇ ಸಿಗಲಿಲ್ಲ, ಸ್ವಲ್ಪನೇ ಇದ್ದಿದ್ದು. ಅದನ್ನು ಬಂದ್ಬಿಟ್ಟು ಅಭಿ ಬೇರೆ ಕೇಳ್ದ, ಅವನಿಗೆ ಸ್ವಲ್ಪ ಕೊಟ್ಟೆ. ಚೆನ್ನಾಗಿತ್ತು ಅದು. ಇವಾಗ ಎಣ್ಣೆ ಕಾಯ್ತೈತೆ. ಈಗ ವಡೆ ಕಲಸಿದಾಯ್ತು. ಈಗ ವಡೆ ಮಾಡುವ ಸಮಯ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಎಣ್ಣೆ ಸಾಕತ್ತಾಗ ಕಾಯ್ದೈತೆ ಗೈಸ್. ಸಣ್ಣಗೆ ಕುರಿ ಮಲ್ಟಿ ಟಾಸ್ಕಿಂಗ್ ಗೈಸ್, ಮಲ್ಟಿ ಟಾಸ್ಕಿಂಗ್. ಶಬ್ಬಾಸ್ ಬೇಟಾ बहुत बढ़िया. ಫೈನಲಿ ವಡೆ ಆಯಿತು. ಲಾಸ್ಟ್ನೇ ಒಬ್ಬಟ್ಟು ಕರಿತಾ ಇದ್ದೀವಿ. ನಾನು ಇಡ್ತೀನಿ ಇರಮ್ಮ ಒಂದು ನಿಮಿಷ ಗೈಸ್. ಇದು ನಮ್ಮಮ್ಮ ಹೇಳಿದ್ರು ಹಸಿಟ್ಟೆಲ್ಲ ಮಾಡಿದ್ರೆ ಹಿಂಗೆ ಅಂತ ಆಗೋದು. ನಾನೇನು ಅಂದ್ಕೊಂಡೆ ಗೈಸ್, ಇದು ಹಿಂಗೆ ಗಟ್ಟಿ ಹಿಂಗೆ ತಟ್ಟಿದ್ರೆ ಹೆಂಗೆ ಬರುತ್ತೋ ವಡೆ ಆ ಥರ ಬರ್ಬೇಕು ಅಂದ್ಕೊಂಡೆ. ಆದರೆ ಅದು ಕಾಳಲ್ಲಿ ರುಬ್ಬಿಟ್ಟು ಮಾಡಿದ್ರೆ ಅಷ್ಟೇ ಅಂತ ಬಂದು ನಂಗೆ ಗೊತ್ತಿಲ್ಲದೆ ಹಸಿಟ್ಟು ಹಾಕಿದ್ದೀನಿ. ವಡೆ ಹೋಗಿ ಬೋಂಡಾ ಶೇಪಲ್ಲಿ ಬಂದಿದೆ ಗೈಸ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಷ್ಟೇ. ಈಗ ಅದೊಂದು ಒಬ್ಬೆ ಎತ್ತಿ ಸೊಪ್ಪು ಕಾಳು ಮಾಡಿದ್ರೆ ಇವಾಗ ನಮ್ಮ ಅಡುಗೆ ರೆಡಿ. ಮುದ್ದೆ, ಬಸ್ಸಾರು, ಸೊಪ್ಪು ಕಾಳು, ವಡೆ, ಕಡಲೆಕಾಯಿ. ಪಕ್ಕಾ ಕನ್ನಡದ ಹುಡುಗಿ. ಗೈಸ್ ಫೈನಲಿ ಮಾಡಿದ್ದಾಯಿತು. ಇವಾಗ ತಿನ್ನುವ ಸಮಯ. ಇಲ್ಲಿ ಇವಾಗ ಗೈಸ್ ಅದು ಶೇಪು ವಡೆ ಥರ ಬಂದಿಲ್ಲ, ಬೋಂಡ ಥರ ಬಂದ್ಬಿಟ್ಟೈತೆ. ಏನು ನೋಡೋಕ್ಕಾಗಲ್ಲ. ಸಾಕತ್ತಾಗೈತೆ ಗೈಸ್. ಶೇಪ್ ಒಂದು ಬಂದಿಲ್ಲ ಅಂತ ಅಷ್ಟೇ ಬೇಜಾರು ನನಗೆ. ನೋಡ್ಬಿಟ್ರೆ ಮಸ್ತಾಗದೆ. ಅಜ್ಜಿ ವಡೆ ಹಾಕಂಡ ತಿಂದ್ಬಿಟ್ಟು ಟೇಸ್ಟ್ ಹೇಳು. ತಿಂದ್ಬಿಟ್ಟು ಹೇಳ್ಬೇಕು ನೀನು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಡಿಸಪಾಯಿಂಟ್ಮೆಂಟ್, ನಮ್ಮ ಅಮ್ಮನೇ ವಡೆ ಹಾಕೊಂಡಿಲ್ಲ ಗೈಸ್. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಖರ್ಚಿ ಫಿಲ್ ಅದಕ್ಕೆ. ಅಜ್ಜಿ ಹೆಂಗದ ಅಜ್ಜಿ ವಡೆ? ಅಷ್ಟೇ. ಗಂಗಾಂಬಿಕೆ ಅವ್ರು ಹೇಳಲ್ಲ, ತಿನ್ನಲ್ಲ ಅವರು. ಪರವಾಗಿಲ್ಲ, ನಾವು ಮಾಡಿದೆಲ್ಲ ತಿಂತಾರ ಅವರು. ಸಾವುಕಾರ ಮಂದಿಗಳು. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಪರವಾಗಿಲ್ಲ ಬಿಡ್ರಿ, ನಮ್ಮ ಕರ್ಗಮ್ಮ ಅವ್ರು ಹೇಳೋದಲ್ಲ ಚೆನ್ನಾಗದೆ ಅಂತ ಸಾಕು. ಅಮ್ಮ ಹೇಳ್ತಾರೆ ಕೇಳಿಸ್ಕೊಳ್ರಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಕಾಳು ಸ್ವಲ್ಪ ಜಾಸ್ತಿ ಇತ್ತು, ಮುದ್ದೆ ಎಲ್ಲ ಇತ್ತು, ತಿನ್ನಕ್ಕಾಗಿರ್ಲಿಲ್ಲ. ಈಗ ತಿಂತಾ ಇದ್ದೀನಿ, ಸರಿನಾ ಗೈಸ್? ಹೆಂಗೆ ನಮ್ಮಮ್ಮ ಪ್ರೆಟ್ಟಿ ಲಿಟಲ್ ಬೇಬಿ. ನಮ್ಮಮ್ಮ ನಮ್ಮ ಮನೇಲಿ ಇವಾಗ ತಿಂತಾವ್ರೆ. ಹೆಂಗೈತಮ್ಮ? ಸೂಪರ್ ಆಗಿ ದಿವಸ ಹಿಂಗೆ ಮಾಡಮ್ಮ. ಎಷ್ಟೇ ಆಗಲಿ ನಾನು ಅಲೋನ್ ಆರ್ಟಿಸ್ಟ್ ಮಾಡಿರೋದು ಗೈಸ್. ಯಾವ ಇವೆಲ್ಲ ಗೈಸ್ ಇದೇ ಖುಷಿಗೆ ನಮ್ಮ ಅಮ್ಮನ ಹತ್ರ ಏನೋ ಕೇಳೋಣ ಬನ್ನಿ. ಏನು ಗೊತ್ತಾ ಗಂಗಾಂಬಿಕೆ ಅವರೇ, ಇವತ್ತು ಇಷ್ಟೆಲ್ಲ ಮಾಡಿಲ್ವಾ? ಇದೇ ಖುಷಿಗೇನು ಇಲ್ವಾ ನಮಗೆ? ಏನು ಇಲ್ವಾ ಅಂದ್ರೆ ಐಸ್ ಕ್ರೀಮ್ ಚಾಕ್ಲೇಟ್. ಐಸ್ ಕ್ರೀಮ್ ಚಾಕ್ಲೇಟ್ ಎಲ್ಲ ತಿನ್ನಕ್ಕೆ ನಾನೇನಿನ್ನ ಚಿಕ್ಕ ಹುಡುಗಿನ? ಮತ್ತೆ ಹೇಳ್ತೀವಿ ಚಾಕ್ಲೇಟ್ ಅಂತ. ಇವಾಗ ಏನು ಕೇಳ್ತೀನಿ ಗೊತ್ತಮ್ಮ? ನಾಳೆ ಮಂಗಳವಾರ ಸಂಜೆ ಶುಭ ಸಂಜೆ ನೀವು ನಾಳೆ ಕೆಲಸದಿಂದ ಬರಬೇಕಾದ್ರೆ ನನಗೋಸ್ಕರ ಎರಡೇ ಎರಡು ಗೈಸ್, ಎರಡೇ ಎರಡು ಎಗ್ ಪಪ್ಸ್ ತಗೊಂಬರ್ಬೇಕಷ್ಟೇ ಅಮ್ಮ. 2 ಎಗ್ ಪಪ್ಸ್ ನಾನು ಒಬ್ಳಿಗೆ. ಈ ಡೈಲಾಗು ನಿಮಗೆ ಎಗ್ ಪಪ್ಸ್ ಅಷ್ಟಿಷ್ಟ ಗೈಸ್, ಅದಕ್ಕೆ ಹೇಳು ಏನೋ ನನ್ನ ಮೇಲೆ ಹಣೆ ಇಟ್ಟಳು. ಆಗ್ಲೇ ವಡೆ ಮಾಡ್ತಾ ಇದ್ದೀನಿ ಗೈಸ್. ಬೌಸ್ಕೊಂಡು ಮಾಡ್ಕೊಂಬಿಟ್ಟಿದ್ಯಾ? ಅನ್ನನೂ ತಿನ್ಬೇಡ, ಮುದ್ದೆನೂ ತಿನ್ಬೇಡ, ಬರೀ ವಡೆನೇ ತಿನ್ಬಿಡು ಅಂತಾರೆ. ಏನು ಹೇಳೋಣ ಅಷ್ಟೇ ಗೈಸ್. ಹಂಗೆಲ್ಲ ತಿನ್ನಂಗಿದ್ದು ಹಿಂಗಿರ್ತಿರ್ಲಿವಾ? ಹಂಗೆಲ್ಲ ತಿನ್ನಂಗಿದ್ದದು ಹಿಂಗೆ ಇರ್ತಿದೆ. ಡೋರೇ ಸಾಕಾತಿರ್ಲಿಲ್ಲ ನಾನು ಒಳಗೆ ಹೋಗಕ್ಕೆ. ಆಮೇಲೆ ಗೈಸ್ ಅಷ್ಟೇ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನಿವತ್ತು ವಡೆ ಮಾಡಿದೆ. ಅದು ನನಗೆ ಯಾಕೋ ಆ ಶೇಪಲ್ಲಿ ಬಂದಿಲ್ಲ ಅಂತ ಸ್ಯಾಟಿಸ್ಫೈ ಆಗಲಿಲ್ಲ. ಬಟ್ ಆಸೆ ಪಟ್ಟು ಮಾಡಿದ್ದೆ.
ಮೂರು ತಿಂದೆ ಗೈಸ್. ಇವತ್ತು 3 ವಡೆ ತಿಂದಿದ್ದೀನಿ ನಾನು. ಹಿಂಗೆ ತಿಂತಾ ಇದ್ರೆ ನಾನು ಒಂದಿನ ಕರೆಕ್ಟಾಗಿ ಈ ಡೋರ್ ಅಷ್ಟು ಅಗಲ ಆಗ್ಬಿಟ್ರೆ ಗೈಸ್, ನಾನು ನಮ್ಮನೇಲಿ ಸಿಂಟ್ಯಾಕ್ಸ್ ತೊಳೆಯೋಕೆ ಯಾರೂ ಇಲ್ಲ, ಅದಕ್ಕೇ ದಪ್ಪ ಆಗಲ್ಲ. ಹಾಗೇನಿಲ್ಲ ಗೈಸ್, ಎಲ್ಲ ತಿಂತಾನೆ ಇದ್ದೀನಿ, ಅದು ದಪ್ಪ ಆಯ್ತಾ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅಷ್ಟೇ, ಇವತ್ತಿನ ವ್ಲಾಗಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅಮ್ಮನ ಜೊತೆ ಮಾಡಿದ್ದು ಒಂದು 2ನೇ ವ್ಲಾಗ್ ಇರ್ಬೋದು, 2ನೇದು ಅಥವಾ 3ನೇದು ಇರ್ಬೋದು. ನಮ್ಮ ಅಮ್ಮನ ವ್ಲಾಗಲ್ಲಿ ತೋರಿಸಿರೋದು ಗೊತ್ತಿಲ್ಲ. ಹೆಂಗಿತ್ತು ವ್ಲಾಗ್ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಥರ ವ್ಲಾಗ್ ಮಾಡಬೇಕು ನಮ್ಮ ಅಮ್ಮನ ಜೊತೆ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಅಮ್ಮನ ಜೊತೆ ವ್ಲಾಗ್ ಮಾಡ್ತೀನಿ. ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ಥರ ನಮ್ಮನ್ನ ಪ್ರೋತ್ಸಾಹಿಸ್ತಾ ಇರಿ ಗೈಸ್. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.